ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥನಾ ದೇವಿ ವಿದ್ಯಾದಾನಂಚ ದೇಹಿ ಮೇ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮೀಯರೇ, ಈ ಒಂದು ಶಾರದೆ ಬಗ್ಗೆ ಬಂದಂತಹ ಶಾರದಾ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ. ನೋಡಿ, ಆ ಕಾಶ್ಮೀರಪುರದಲ್ಲಿ ಇರುವಂತಹ ಶಾರದೆಯನ್ನ ಮಾಡಿದಂತಹ ಭಜನೆ. ಒಂದು ಕಾಲದಲ್ಲಿ ಭಾರತದ ತುಟ್ಟ ತುದಿಯವರೆಗೂ ಕೂಡ ನಮ್ಮ ಈ ಒಂದು ಜಗದ್ಗುರು ಶಂಕರಾಚಾರ್ಯರ ಶಾರದಾ ಪೀಠ ಇತ್ತು, ಈಗಲೂ ಇದೆ. ಆದರೆ ಇತ್ತೀಚೆಗೆ ಅದು ಪಾಕಿಸ್ತಾನಕ್ಕೆ ಸೇರಿ ಹೋದ ಭಾಗ, ಗಡಿಭಾಗ. ಆ ಗಡಿಭಾಗವನ್ನು ಕೂಡ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಸಾಧನೆಯಿಂದಾಗಿ ಅಥವಾ ಅವರ ಒಳ್ಳೆಯತನದಿಂದಾಗಿ, ಅವರ ಒಂದು ಭಾರತೀಯ ಸಂಸ್ಕೃತಿಯಿಂದಾಗಿ ಆ ಒಂದು ಪ್ರದೇಶದಲ್ಲಿ ಪುನಃ ಶಾರದಾ ಮಂದಿರ ಸ್ಥಾಪನೆ ಆಗಿರೋದು ನಿಮ್ಮೆಲ್ಲರ ಪುಣ್ಯ ಅಂತ ಅನ್ನಿಸ್ತದೆ ಅಲ್ವಾ? ನಿಜಕ್ಕೂ ಈ ಬಗೆಗೆ ನಾವು ಧನ್ಯರು ಅಂತ ಅನ್ನಿಸ್ತದೆ. ಅಂತಹ ಒಂದು ಕಾಶ್ಮೀರದಲ್ಲಿ ಒಂದು ಎಷ್ಟೇಶ್ವರ ಅಂತಿದೆ. ಇದೇನು ಸ್ವಾಮಿ ಮೇಡಮ್, ಎಷ್ಟೇಶ್ವರ ಅಂತಿರಲ್ಲ, ಎಷ್ಟು ಈಶ್ವರನ ಅಂತ ಅಲ್ಲ, ಎಷ್ಟೇಶ್ವರ ಅಂತ. ಆ ಎಷ್ಟೇಶ್ವರ ಅನ್ನೋದು ಬಹುಶಃ ಅದು ಕಾಶ್ಮೀರಿ ಪದ ಅಂತ ಅನಿಸ್ತದೆ. ಈಶ್ವರನ ಒಂದು ದೇವಸ್ಥಾನ ಇದೆ ಅಲ್ಲಿ, ಎಷ್ಟೇಶ್ವರ ಅನ್ನುವಲ್ಲಿ ಕಾಶ್ಮೀರದಲ್ಲಿ ಒಂದು ಶಿವಾಲಯ. ಆ ಶಿವಾಲಯಕ್ಕೆ ಹೋಗಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅನ್ನೋದು ನನ್ನ ಇದರಲ್ಲಿ ಎಂಥದ್ದು ಗೂಗಲಲ್ಲೋ ಇಂಟರ್ನೆಟ್ಟಲ್ಲೋ ಕಂಡುಕೊಂಡಂಥ ಮಗ, ಅಪ್ಪ ನನ್ನ ಕರ್ಕೊಂಡು ಹೋಗೋದು ಬೇಡ ಬಾವ ಅಂತ ನನ್ನ ಅಳಿಯನಿಗೆ ಹೇಳಿದರು. ಯಾಕೆಂದರೆ ನನ್ನ ಗಂಡನಿಗೆ ಮೊದಲೇ ಚಳಿ ಆಗೋದಿಲ್ಲ, ಈಗ ಪಿರಿ ಮಳೆ ಬೇರೆ ಬೀಳ್ತಿತ್ತು ಜಮ್ಮು ಕಾಶ್ಮೀರದಲ್ಲಿ. ಹಾಗಿರುವಾಗ ಈಗೆಲ್ಲಾದರೂ ಅವರಿಗೆ ಚಳಿ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋದು, ಅಪ್ಪನ ಆರೋಗ್ಯ ಮುಖ್ಯ ಅಲ್ವಾ ಅಂತ ಹೇಳಿ ಮಗ ಅಳಿಯನಿಗೆ ಪುನಃ ಎಚ್ಚರಿಕೆ ಕೊಟ್ಟರು. ಫೋನ್ ಮಾಡಿ ಅಳಿಯ ಹೇಳಿದರು, ಮಾವ ಹೇಗೆ ಬರಬಹುದಾ ಅಂತ. ಅವಳು ಬರ್ತಾಳಲ್ಲ ಅಂದ್ರೆ ನಾನು ಬರ್ತೇನೆ ಅಂದರು. ನನಗ ಎಷ್ಟು ಊರುಗಳನ್ನು ನೋಡಿದ್ರು ಕೂಡ ಅದೇನೋ ಗಾದೆ ಹೇಳ್ತಾರಲ್ಲ, ಕೋಶ ಓದು ದೇಶ ಸುತ್ತು ಅಂತ. ಆ ದೇಶ ಸುತ್ತುವುದರಲ್ಲಿ ನನಗೆ ಬಹಳಷ್ಟು ಆಸಕ್ತಿ, ಆದ್ದರಿಂದ ನಾನು ಬರ್ದಿಲ್ಲ ಅಂತ ಹೇಳ್ತೇನಾ, ಅದರಿಂದ ನಾನು ಬರ್ತೇನೆ ಹೋಗ್ತೇನೆ ಹೇಳಿದೆ. ಹಾಗಾದ್ರೆ ನಾನು ಬರ್ತೇನೆ ಅಂದರು. ಸರಿ, ನಾವು ಒಂದು ಅಳಿಯ ಒಂದು ಟ್ಯಾಕ್ಸಿ ಗೊತ್ತು ಮಾಡಿದರು. ಆ ಟ್ಯಾಕ್ಸಿ ಡ್ರೈವರ್ ಹೆಸರು ನಾಜೀರ್ ಅಂತ. ನೋಡಿ ಆತ್ಮೀಯರೇ, ನಾವು ಕಾಶ್ಮೀರ ಅಂದ ಕೂಡಲೇ ಎಲ್ಲ ಮುಸಲ್ಮಾನರು ಇದ್ದಾರೆ ಅಂತ ಹೇಳ್ತೇವಲ್ವ. ಆದರೆ ಅಲ್ಲಿ ಮುಸಲ್ಮಾನರಲ್ಲೂ ಕೂಡ ಹಿಂದೂ ಭಾವನೆ ಅಥವಾ ಹಿಂದುತ್ವ ಜಾಗೃತವಾಗಿದೆ ಅನ್ನೋದು ನಮಗೆ ಅನುಭವಕ್ಕೆ ಬಂತು. ನಮ್ಮ ಆ ಡ್ರೈವರ್ ನಾಜೀರನ ಜೊತೆ ಮಾತಾಡ್ತಾ ಅವನು ಎಲ್ಲವನ್ನು ಹೇಳಿಕೊಂಡ. ನಾನು ಮೊದಲು ನನ್ನ ಹೆಸರು ಈಶ್ವರ ಅಂತಾಗಿತ್ತು, ನಾವು ಕನ್ವರ್ಟ್ ಆದಮೇಲೆ ನಮಗೆ ನಾಜೀರ್ ಅಂತ ಹೆಸರಿಟ್ರು ಅಂತ. ಮತ್ತು ಅಲ್ಲಿಯ ಎಲ್ಲ ಸ್ಥಳ ಪುರಾಣಗಳನ್ನು ಹೇಳಿಕೊಂಡು ಬಂದ. ಮಸೀದಿಗೆ ಹೋಗುವಾಗ ಏನು ಮಾಡಬೇಕು, ಆಮೇಲೆ ಮಸೀದಿಯಿಂದ ಹೊರಗೆ ಹೇಗೆ ಬರಬೇಕು, ಎಲ್ಲ ಪ್ರತಿಯೊಂದನ್ನು ಕೂಡ ನಮಗೆ ಗೈಡ್ ಹೇಳೋ ಹಾಗೆ ಹೇಳ್ಕೊಂಡು ಬಂದ. ನಮಗೆ ತುಂಬ ಸಂತೋಷ ಆಯ್ತು. ಯಾಕೆಂದರೆ ಅವನ ಒಂದು ಒಳ್ಳೆಯತನ ನಮಗೆ ಮೆಚ್ಚುಗೆ ಆಗಿತ್ತು. ಸರಿ, ಅಲ್ಲಿಂದ ಮುಂದೆ ನಾವು ಇದರಲ್ಲಿ ಕಾಶ್ಮೀರದಲ್ಲಿ ಒಂದು ಕಾಫಿ ಎಲ್ಲ ಕುಡಿದು, ಒಂದು ತಾಲ್ ಲೇಕ್ ಇದೆಯಲ್ಲ ಅಲ್ಲಿ ಕಾಫಿ ತಿಂಡಿ ತಗೊಂಡು ಆಮೇಲೆ ನಾವು ಮೇಲೆ ಎಷ್ಟೇಶ್ವರಕ್ಕೆ ಹೋಗೋದು ಅಂತ. ಎಷ್ಟೇಶ್ವರ ಅನ್ನೋದು ಬಹಳಷ್ಟು ಕಷ್ಟದಲ್ಲಿರುವಂಥ ಒಂದು ದುರ್ಗಮ ಸ್ಥಳ. ಬಹಳ ಕಷ್ಟಪಟ್ಟು ಆ ದೇವಸ್ಥಾನಕ್ಕೆ ಹೋಗಬೇಕು. ಸರಿ, ನನ್ನ ಗಂಡನಿಗೆ ಹತ್ಲಿಕ್ಕೆ ಆಗ್ತದೋ ಇಲ್ವೋ ಅಂತ ನಾವು ಯೋಚನೆ ಮಾಡಿದ್ವು. ಆದರೆ ನನ್ನ ಗಂಡ ಏನು ಹೆದರಲಿಲ್ಲ, ಹೋಗೋಣ ಅಂದರು. ಅವನು ಹೇಳಿದ, ಇಲ್ಲಿಗೆ ಕಾರು ಹೋಗೋದು ನಿಲ್ತದೆ, ಇನ್ನು ನಾವು ನಡ್ಕೊಂಡೇ ಹೋಗಬೇಕು ಅಂತ. ಸರಿ, ಏನು ಮಾಡೋದು, ನಡ್ಕೊಂಡು ಹೋಗೋದು. ಚಿರಿ ಮಳೆ ಬರ್ತಿದೆ. ನನ್ನ ಗಂಡನಿಗೊಂದು ತಲೆಗೆ ಹ್ಯಾಟ್ ಇಟ್ಟಿದ್ರು ಅಳಿಯ. ಆಮೇಲೆ ನಾವೆಲ್ಲ ಟವೆಲ್ಲನ್ನು ಹಿಡ್ಕೊಂಡು, ಮತ್ತು ಬೇರೆ ಏನಿಲ್ಲ, ಕೊಡೆ ತೊಗೊಂಡು ಹೋಗಿರಲಿಲ್ಲ ನಾವು. ಮಳೆ ಬರುತ್ತೆ ಅಂತ ನಮಗೂ ಕೂಡ ಇದಿಲ್ಲ, ಕಲ್ಪನೆ ಇರಲಿಲ್ಲ. ಸರಿ, ಹೋದೆವು. ಮಳೆ ಬೀಳ್ತಾ ಇದೆ, ಮಳೆಯಲ್ಲಿ ನೆಂದುಕೊಂಡು ನಾವು ಹೋದೆವು. ಎಂತಹ ಒಂದು ಭದ್ರತೆ ಅಂತ ಹೇಳಿದರೆ ಮಾರಾಯರೇ, ನಾವು ಇಲ್ಲಿಂದ ಒಂದು 10 ನಿಮಿಷ ನಡೆಯುವಾಗ ಅಲ್ಲಿ ಮತ್ತೆ ನಮಗೊಂದು ಗೇಟ್, ಅಲ್ಲಿ ಮತ್ತೆ ನಮ್ಮನ್ನು ಚೆಕ್ ಮಾಡ್ತಿದ್ರು. ಮೊದಲ ಗೇಟ್ನಲ್ಲಿ
ನಮ್ಮ ಕ್ಯಾಮರಾ, ನಮ್ಮ ಮೊಬೈಲ್ ಎಲ್ಲ ಇಟ್ಟು ಹೋಗ್ಬೇಕು, ಯಾವುದು ತಗೊಂಡು ಹೋಗೋ ಹಾಗಿಲ್ಲ. ಏನು ಮಾಡೋದಲ್ವಾ, ಅವರ ನಿಯಮ ಆಗಿದೆ. ಯಾಕೆಂದರೆ ಅಷ್ಟು ಭದ್ರತೆಯನ್ನು ಅವ್ರು ಮಾಡಿದ್ದಾರೆ. ಯಾರು ಪಾಕಿಸ್ತಾನದವರಲ್ಲ, ಭಾರತದವರೇ ಮಾಡಿರೋ ಒಂದು ಭದ್ರತೆ. ಸರಿ, ನಾವಲ್ಲಿ ಎಲ್ಲವನ್ನು ಕೊಟ್ಟು ನಾವು ಹೋಗಿದ್ದೆವು. ಸರಿ, ನಮ್ಗೆ ಬೇಕಾದಂಥ ಒಂದು ಬಾಟ್ಲಿ ನೀರು ಮಾತ್ರ ತೊಗೊಂಡು ಹೋಗ್ಬೋದು ಕುಡಿಲಿಕ್ಕೆ ಅಂತ ಹೇಳಿದರು. ಬಾಟ್ಲಿಗಳಲ್ಲಿ ನೀರುಗಳನ್ನು ತುಂಬಿಕೊಂಡು ನಾವು ಹತ್ಲಿಕ್ಕೆ ಶುರು ಮಾಡಿದ್ವು. ರಸ್ತೆ ಅದರ ಮಾತ್ರ ತಿರುಗಿ ಏನು ಹೇಳ್ತೇವಲ್ಲ ಘಾಟಿ ಅಂತ, ಆ ಥರ ಹತ್ತಿಕೊಂಡು ಹೋಗಬೇಕು. ಮೇಲೆ ಎಲ್ಲ ಮರಗಳಿಂದ ಕೆಳಗೆ ಬಿದ್ದ ಹೂಗಳು ನಮಗೆ ಏನೋ ಒಂದು ರೀತಿ ಹೂಮಳೆಗರಿಯೋ ಹಾಗಂತನ್ನಿತ್ತು. ಒಂದು ಕಡೆಯಿಂದ ಹೂಮಳೆ, ಒಂದು ಕಡೆಯಿಂದ ನೀರಿನ ಮಳೆ, ಎರಡೂ ಆಗ್ತಾ ನಾವು ಹತ್ತಿಕೊಂಡು ಹೋದೆವು. ಅಲ್ಲಿ ಹೋಗುವಾಗ ಆ ಒಂದು ಇದರಲ್ಲಿ ಕಡೆಯ ಒಟ್ಟು 7-8 ಕಡೆ ನಮ್ಮನ್ನು ನಿಲ್ಲಿಸಿ ಪರೀಕ್ಷೆ ಮಾಡ್ತಾರೆ. ಅಷ್ಟಾದ ಮೇಲೆ ನಮಗೆ ಆ ದೇವಸ್ಥಾನದ ಮೆಟ್ಲು ಬಂತು. ಮೆಟ್ಲಂದರೆ ಕಟ್ಟೆ ಹತ್ತಿ ಹೋಗುವಂಥದ್ದು. ಮೇಲೆ ನೋಡ್ತೇವೆ, ಮಾರಾಯರೆ, ಒಳ್ಳೆ ತೆಂಗಿನ ಮರದ ಹಾಗೆ ಹತ್ತಿ ಹೋಗಬೇಕು. ಹೇಗೆ ಹೋಗೋದು? ಇಷ್ಟು ಕಡಿದಾದ ಒಂದು ಮೆಟ್ಟಿಲುಗಳಿದೆ, ಅದು ಕೂಡ ಹತ್ರ ಇಲ್ಲ, ಎತ್ತರ ಇರೋ ಮೆಟ್ಲುಗಳು. ಅದರಲ್ಲಿ ಹತ್ತಿ ಹೋಗೋದು ಹೇಗೆ ಆಗ್ತದ ನನ್ನ ಗಂಡನಿಗೆ? ನನಗೂ 2 ಗಂಟು ನೋವಲ್ವಾ, ನಂಗೆ ಹತ್ಲಿಕ್ಕೆ ಆದೀತಾ ಅಂತ ಯೋಚನೆ ಮಾಡಿದೆವು. ಆಗ ಅಳಿಯ ಹೇಳಿದರು, ಅತ್ತೆ, ನೀವು ಕೆಳಗಿರುವ ಮಠದಲ್ಲಿರಿ, ಒಂದು ಮಠ ಉಂಟು ಅಲ್ಲಿ ಇರಿ, ನಾವು ಮೇಲೆ ಹೋಗಿ ಬರ್ತೇವೆ ಅಂತ. ಆದರೆ ಏನೋ ಹೇಳ್ತಾರಲ್ಲ, ಊರಿಗೆ ಬಂದವಳು ನೀರಿಗೆ ಬರದೇ ಇದ್ರೆ ಆಗತ್ತಾ? ಹಾಗೆ ನನಗೆ ಅಲ್ಲಿವರೆಗೆ ಹೋಗಿ ಮತ್ತೆ ಈಶ್ವರನ ನೋಡಿ ಬರಬೇಕಲ್ವಾ. ಸರಿ, ನಾನು ಬರ್ತೇನೆ ಅಂದರೆ ನನ್ನ ಗಂಡನು ಹೋಗೋಣ ಅಂದರು. ಮತ್ತೆ ಅಲ್ಲಿಂದ ನಮ್ಮ ಕಷ್ಟಪಟ್ಟು ನಡೆಯುವಂಥ ಮೆಟ್ಲನ್ನು ಒಂದೊಂದು ಸ್ಟೆಪ್ಪನ್ನು ಹತ್ತಿ ಹೋಗುವಂತಹ ಒಂದು ಇದು ಆರಂಭ ಆಯಿತು. ಎಷ್ಟು ಮೆಟ್ಲುಗಳ ಮರ್ತೋಗಿದೆ ನನಗೆ. ಅಂತೂ ಒಟ್ಟಿನಲ್ಲಿ ಆರಂಭದಲ್ಲಿ ಸ್ವಲ್ಪ ಅಗಲ ಇತ್ತು. ಅದೆಲ್ಲ ಆದಮೇಲೆ ಒಂದು ಸುತ್ತ ಇದಿರುವಂಥ ಪೌಳಿ ಇರುವಂತಹ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಸುತ್ತ ನಿಂತುಕೊಂಡು ನೋಡಿದರೆ ಎಷ್ಟು ಅದ್ಭುತವಾದಂತಹ ಒಂದು ದೃಶ್ಯ ಅಂತ ಹೇಳಿದರೆ ಅದು ಏನು ಅನುಭವಕ್ಕೆ ಬರಬೇಕು. ನಾನು ಹೇಳಿದ್ನಲ್ಲ, ಆಗ ಸಮುದ್ರವನ್ನು ನಾವು ಹೋಗಿ ನೋಡಬೇಕು. ಸಮುದ್ರ ಹಾಗುಂಟು, ತೆರೆ ಬರ್ತದೆ, ನೀರು ಬರ್ತದೆ, ಹೊಡಿತದೆ ಅಂದರೆ ಅದು ಕಲ್ಪನೆಗೆ ಬರುವುದಿಲ್ಲ. ಹಾಗೆಯೇ ನಾವು ಕೂಡ ಅಲ್ಲಿ ಹೋಗಿ ಅನುಭವಿಸಬೇಕು. ಆ ಅನುಭವ ಒಂದು ರೋಮಾಂಚಕಾರಿ. ನಾವು ಅಲ್ಲಿಂದ ಮತ್ತೆ ಮೆಟ್ಲುಗಳನ್ನು ಕಷ್ಟಪಟ್ಟು ಮೇಲೆ ಹತ್ತಲಿಕ್ಕೆ ಶುರು ಮಾಡಿದೆವು. ಎಷ್ಟು ಕಡಿದಾಗಿದ್ರೂ ಕೂಡ ನಮಗೆ ಆಯಾಸ ಅಂತ ಅನ್ನಿಸ್ಲಿಲ್ಲ, ಯಾಕೆ ಗೊತ್ತಿಲ್ಲ. ಸರಿ, ಹತ್ತಿ ಆಯಿತು. ಮೇಲೆ ಹೋಗಿ ನೋಡಿದರೆ ಸಣ್ಣ ದೇವಸ್ಥಾನ, ಅದರೆಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅದರ ಒಂದು ಎಷ್ಟೋ ವರ್ಷಗಳ ಹಿಂದೆ ಮಾಡಿದ್ದು ಅಂತಹ ಒಂದು ದೇವಸ್ಥಾನವನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು. ಅಲ್ಲಿ ಒಂದು ಮಠ ಉಂಟು, ಇದು ಶಂಕರ ಮಠ. ಆ ಶಂಕರ ಮಠದಲ್ಲಿ ಬೇಕಾದರೆ ನಮಗೆ ಕಾಫಿ ತಿಂಡಿ ಏನು ಬೇಕೋ ಮಾಡಿಕೊಡ್ತಾರೆ. ಅದೇ ರೀತಿ ಅದಕ್ಕೇನು ಗೆಸ್ಟ್ ಹೌಸ್ ಥರ ಇದೆ, ಅದು ಅಲ್ಲಿದೆ. ಆಮೇಲೆ ಒಂದು ಗಾರ್ಡನ್ ತೋಟ, ಹೂತೋಟ. ಎಷ್ಟು ದೊಡ್ಡ ಇದು ಹೂಗಳಂದರೆ, ಒಂದು ಸಣ್ಣ ಗುಲಾಬಿ ಹೂವು ಅಂತ ನಾವು ಅಂದುಕೊಂಡ್ರೆ ಅದು ಸಾಧಾರಣ ಎಷ್ಟು ದೊಡ್ಡದಾಗಿ ಒಂದು ನಮ್ಮ ತಾವರೆ ಹೂ ಇದರಲ್ಲೆಲ್ಲ ಇರ್ತದಲ್ಲ ಕೆರೆಯಲ್ಲಿ, ಅದಕ್ಕಿಂತಲೂ ದೊಡ್ಡ ಗುಲಾಬಿ ಹೂ ಮರೆಯರೆ. ಆಮೇಲೆ ಸೇವಂತಿಗೆ ಹೂ, ಆ ಎಲ್ಲ ಹೂವಿನ ತೋಟ ನೋಡಿ ನಮಗೆ ಗಿಡ ತಗೊಂಡು ಹೋಗೋಣ ಅಂತ ಆಸೆ ಆಯಿತು. ನಾವು ಅವನ ಗಾರ್ಡ್ ಹತ್ರ ಕೇಳಿದ್ದು. ಅದಕ್ಕೆ ಅವನು ಹೇಳಿದ, ಮೇಡಮ್, ನೀವು ಇಲ್ಲಿಂದ ತೊಗೊಂಡು ಹೋದರೆ ಅಲ್ಲಿಗೆ ಹೋಗುವಾಗ ಒಣಗಿ ಹೋಗ್ತದೆ, ತೊಗೊಂಡೋಗಿ ಪ್ರಯೋಜನ ಇಲ್ಲ. ಇಲ್ಲಿಯ ಹವೆಗೆ, ಈ ಒಂದು ಕೊರೆಯುವ ಚಳಿಗೆ ಇದು ಆಗ್ತದೆಯೇ ಹೊರತು ನಿಮ್ಮ ಅಲ್ಲಿಯ ಒಂದು ಸೆಕೆಗೆ ಇದು ಆಗುವುದಿಲ್ಲ ಅಂದ. ಹಾಗಾಗಿ ನಮ್ಮ ಆಸೆಗೆ ಏನು ಇದಿಲ್ಲ, ಯಾವಾಗಲೂ ಆಸೆಗೆ ಲಂಗು ಲಗಾಮಿಲ್ಲ ನೋಡಿ. ಆದರೂ ಕೂಡ ನಮ್ಮ ಆಸೆಯನ್ನು ನಿರಾಶೆ ಆಯಿತು. ಆದರೂ ಬೇಜಾರು ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಅದನ್ನು ನೋಡಿ ಖುಷಿಪಟ್ಟೆವು. ಅದನ್ನೆಲ್ಲ ನೋಡಿ ಖುಷಿಪಟ್ಟು ಆಮೇಲೆ ಅಲ್ಲಿಯೇ ಇದ್ದಂತಹ ಒಂದು ಗುಹೆ, ಅದು ಶಂಕರಾಚಾರ್ಯರು ತಪಸ್ಸಿಗೆ ಕುಳಿತಂತಹ ಗುಹೆ. ಅಲ್ಲಿ ಕೂತ್ಕೊಂಡಾಗ ಅವರಿಗೆ ಜ್ಞಾನೋದಯ ಆಗಿದ್ದಂತೆ. ಸರಿ, ಆ ಗುಹೆಗೆ ಹೋದೆವು. ಸ್ವಲ್ಪ ಕಷ್ಟ, ಅದು ಇಳಿದು ಹೋಗಿ ಕೆಳಗೆ ಹೋಗಿ ಒಳಗೆ ಹೋಗಬೇಕು. ಅದಕ್ಕೆ ಹೋದೆವು. ಆದರೆ ಎಷ್ಟೊಂದು ಸಂತೋಷ ಆಯ್ತು ನಮಗೆಲ್ಲ ಅಂದರೆ, ಕೆಳಗೆ ದಕ್ಷಿಣದ ತುದಿಯಲ್ಲಿದ್ದಂಥ ಕಾಲಟಿಯ ಶಂಕರಾಚಾರ್ಯರ ಜನ್ಮಸ್ಥಳದ ಆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆವು. ಅಲ್ಲಿ ಪೂರ್ಣಾ ನದಿ, ಅಲ್ಲಿ ಆರ್ಯಾಂಬೆಯ ದೇವಸ್ಥಾನ, ಅದೆಲ್ಲ ನೋಡಿ ಖುಷಿಪಟ್ಟವರಿಗೆ ಈ ಒಂದು ತುಟ್ಟ ತುದಿಯಲ್ಲಿರುವಂಥ ಕಾಶ್ಮೀರ ಪುರವಾಸಿನಿಯ ಆ ಒಂದು ಈಶ್ವರನ ದೇವಸ್ಥಾನ ಜೊತೆಗೆ ಅಲ್ಲಿಯ ನಮ್ಮ ಶಂಕರಾಚಾರ್ಯರ ಮಂದಿರವನ್ನು ನೋಡಿ ನಿಜಕ್ಕೂ ನಾವು ಧನ್ಯರು ಅಂತ ಅಂದುಕೊಂಡೆವು. ನನ್ನ ಗಂಡ ಹೇಳಿದರು,
ಏನೇ ಆಗಲಿ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಆ ಒಂದು ಸಾರ್ಥಕ್ಯ ಭಾವದಿಂದ ನಾವು ಮತ್ತೆ ಮರಳಿ ಅಲ್ಲಿಂದ ವಾಪಸ್ಸು ಬಂದೆವು. ಆದರೆ ಇವತ್ತಿಗೂ ಕೂಡ ಆ ಒಂದು ನಡಿಗೆ, ಆ ಒಂದು ಮಳೆಯಲ್ಲಿ ತೊಯ್ದುಕೊಂಡು ಹೋದದ್ದು, ಅಲ್ಲಿಯ ಒಂದು ರಮ್ಯ ವಾತಾವರಣ, ಅಷ್ಟೊಂದು ಒಂದು ಸುಂದರವಾದಂತಹ ಒಂದು ಹೂತೋಟ, ಅದೆಲ್ಲವೂ ಕಣ್ಮುಂದೆ ಬರ್ತದೆ. ನೀವು ಕೂಡ ಜೀವನದಲ್ಲಿ ಒಮ್ಮೆ ಎಷ್ಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾಕೆಂದರೆ ಎಷ್ಟು ಹೇಳಿದರೂ ಮುಗಿಯಾದಂತಹ ಆ ಎಷ್ಟೇಶ್ವರ ನನಗೆ ವಂದಿಸಿ ಅವಕಾಶವನ್ನು ದೇವರು ಕೊಟ್ಟಿದ್ದ. ಹೋಗಿ ಬಂದಿದ್ದೇನೆ. ನೀವು ಒಮ್ಮೆ ಹೋಗಿ ಬನ್ನಿ, ಆಯಿತಾ? ನಮಸ್ಕಾರ.